ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಎಲ್ಲರೂ ಯೂಟ್ಯೂಬ್ ನೋಡೋದಕ್ಕೆ ಓಪನ್ ಮಾಡುವಾಗ ದೇವರನ್ನು ನೆನೆಸಿಕೊಂಡು ಭಯಭಕ್ತಿಯಿಂದ ಓಪನ್ ಮಾಡಿ ಸೇವೆಯನ್ನು ನೀವು ನೋಡಬೇಕು. ನಿಮಗುಳ್ಳದು ಬಿಡುಗಡೆಗಳನ್ನು ನಡೆಯುವುದಕ್ಕೆ ಕರ್ತನು ಆಯುಧಪಟ್ಟಿದ್ದಾನೆ. ಬನ್ನಿರಿ, ಈ ದಿನಕ್ಕಾಗಿ ತೆಗೆದುಕೊಂಡಿರುವ ವಾಕ್ಯ ಕೀರ್ತನೆ 68. ಎಲ್ಲರೂ ಸತ್ಯವೇದ ವಾಕ್ಯವನ್ನು ತೆಗೆದು ಶ್ರದ್ಧೆಯಿಂದ ಓದುವುದನ್ನು ನನ್ನ ಜೊತೆಯಲ್ಲಿ ಓದುವುದಾದರೆ ನಿಮಗೆ ಅರ್ಥವಾಗುತ್ತದೆ. ಬನ್ನಿರಿ, ಓದಿಕೊಳ್ಳೋಣ. 1, 2. ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದರಿ ಹೋಗುವರು. ನೋಡಿ, ಒಂದೊಂದು ಸಾರಿ ನಾವು ದುಷ್ಟಶಕ್ತಿಗಳಿಂದ ಕಟ್ಟಲ್ಪಟ್ಟು ನಾವು ಬಂಧನದಲ್ಲಿರುವಾಗ ದೇವರು ಸಿಂಹಾಸನದಿಂದ ಎದ್ದೇಳುವಾಗ ವೈರಿಗಳು ಚದರಿ ಹೋಗುವರು ಅಂತ ಇಲ್ಲಿ ದಾವೀದನು ಮಾತಾಡ್ತಾ ಇರೋದು. ಆತನ ಹಗೆಗಾರರು ಬೆಂಗೊಟ್ಟು ಓಡಿ ಹೋಗುವರು. ನೋಡಿ, ಯಾರ್ಯಾರು ಹಾಗೆಗಾರರು, ನಮ್ಮನ್ನು ವೈರಿಗಳಾಗಿ ನೋಡಿಕೊಳ್ಳುವವರು, ನಮ್ಮನ್ನು ನೋಡಿದ್ರೆ ಇಷ್ಟಪಡದೇ ಇರುವವರು, ಇಂಥವರೆಲ್ಲ ಏನಾಗ್ತಾರೆ, ದೇವರು ಸಿಂಹಾಸನದಿಂದ ಎದ್ದು ಹೊರಡುವಾಗ ಇವರೆಲ್ಲರೂ ಚದರಿ ಹೋಗ್ತಾರೆ ಅಂತ ಇಲ್ಲಿ ದಾವೀದನು ಮಾತಾಡ್ತಾ ಇರೋದು. ಹೊಗೆಯು ಗಾಳಿಯಿಂದ ಹೇಗೋ ಹಾಗೆ ಅವರು ಆತನಿಂದ ಹಾರಿ ಹೋಗುವರು. ಬೆಂಕಿ ಮುಂದೆ ಮೇಣವು ಕರಗಿ ಲಯವಾಗಿ ಹೋಗುವಂತೆ ದೇವರ ಎದುರಿನಲ್ಲಿ ದುಷ್ಟರು ನಾಶವಾಗಿ ಹೋಗುತ್ತಾರೆ. ಯಾವ ರೀತಿ ಅವರು ಹೋಗ್ತಾರೆ ಅಂದರೆ ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ಅರ್ಥ ಆಯ್ತಾ? ಆ ರೀತಿಯಾಗಿ ಅವರು ಹಾರಿ ಹೋಗಿ ನಾಶವಾಗ್ತಾರೆ ಅಂತ ದಾವೀದನಲ್ಲಿ ಮಾತಾಡ್ತಾ ಇರೋದು. ನೀತಿವಂತರಾದರೂ ದೇವರ ಸನ್ನಿಧಿಯಲ್ಲಿ ಹರ್ಷಿಸುವವರು, ಉಲ್ಲಾಸಿಸುವವರು, ಆನಂದ ಧ್ವನಿ ಮಾಡುವವರು, ಕರ್ತನ ಕಮ್ಯಾಂಡ್ಮೆಂಟ್ಸ್ಗಳನ್ನು ಕರ್ತನು ಕೊಟ್ಟಿರುವ ಕಟ್ಟಳೆಗಳನ್ನು ಪಾಲಿಸುತ್ತಾ ಕರ್ತನ ಭಯದಲ್ಲಿ ತಪ್ಪು ಮಾಡದೆ ಪಾಪ ಮಾಡದೆ ಕರ್ತನನ್ನೇ ಒರಗಿಕೊಂಡಿರುವವರು, ಅಂಥವರು ನೀತಿವಂತರು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಅವರು ಯಾವ ರೀತಿ ಇರ್ತಾರಂತೆ? ದೇವರ ಸನ್ನಿಧಾನದಲ್ಲಿ ಹರ್ಷಿಸುವವರು, ಉಲ್ಲಾಸಿಸುವವರು, ಆನಂದ ಧ್ವನಿ ಮಾಡ್ತಾರೆ ಅಂತ ಇಲ್ಲಿ ದಾವೀದನು ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ಇದು ನಿಜ, ನೀವು ನಂಬಬೇಕು. ಹಾಲೆಲೂಯಾ ಅಂತ ಹೇಳಿ 4 ಓದಿಕೊಳ್ಳೋಣ. ದೇವರಿಗೆ ಗಾಯನ ಮಾಡಿರಿ, ಆತನ ನಾಮವನ್ನು ಭಜಿಸಿರಿ, ಅರಣ್ಯದಲ್ಲಿ ಸವಾರಿ ಮಾಡುತ್ತಾ ಬರುವ ಆತನಿಗೆ ರಾಜಮಾರ್ಗವನ್ನು ಸಿದ್ಧ ಮಾಡಿರಿ, ಆತನ ನಾಮಧೇಯ ಯಾಹೂ, ಆತನ ಸನ್ನಿಧಿಯಲ್ಲಿ ಉಲ್ಲಾಸಿಸಿರಿ. ಇಲ್ಲಿ ಏನು ದಾವೀದನು ಹೇಳ್ತಾ ಇರೋದಂದರೆ, ದೇವರಿಗೆ ಸದಾ ಎಡಬಿಡದೆ ಸ್ತುತಿ ಸ್ತೋತ್ರಗಳನ್ನು ಮಾಡಿರಿ. ನಿಮಗೆಲ್ಲ ಒಳ್ಳೆಯದು ಮಾಡಿದಾರಲ್ಲ, ಸ್ತುತಿ ಸ್ತೋತ್ರ ನೀವು ಮಾಡಬೇಕು ಅಂತ ದಾವೀದನು ಇಲ್ಲಿ ಮಾತಾಡ್ತಾ ಇರೋದು. ಹಾಗಾದರೆ ಸವಾರಿ ಮಾಡುತ್ತಾ ಅರಣ್ಯದಲ್ಲಿ ಬರ್ತಾ ಇದ್ರೆ ರಾಜಮಾರ್ಗವನ್ನು ನೀವು ಸಿದ್ಧ ಮಾಡಬೇಕು. ದೇವರು ಬರುವ ಮಾರ್ಗಗಳನ್ನು ನೀವು ಸಿದ್ಧ ಮಾಡಬೇಕು. ಆತನ ನಾಮಧೇಯ ಅಂತ ನಾವು ಏನಂತ ಕರಿತೀವಿ? ಯಾಹೂ ಅಂತ ಕರಿತೀವಿ. ಆತನ ಸನ್ನಿಧಿಯಲ್ಲಿ, ಆತನ ಪ್ರಸನ್ನತೆಯಲ್ಲಿ ನಾವು ಸಂತೋಷದಿಂದ ಉಲ್ಲಾಸಿಸಬೇಕು ಎನ್ನುವುದು ದಾವೀದನು ಹೇಳ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? 5 ಓದಿಕೊಳ್ಳೋಣ. ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯು, ವಿಧವೆಯರಿಗೆ ಸಹಾಯಕನೂ ಆಗಿದ್ದಾನೆ. ಒಂದು ವೇಳೆ ನನಗೆ ಯಾರೂ ಇಲ್ಲ, ನನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ, ನಾನು ಒಂಟಿಯಾಗಿದ್ದೀನಲ್ಲ, ಅಂಥವರಿಗೆ ದೇವರು ಏನು ಮಾಡ್ತಾರೆ? ವಿಧವೆಯರಿಗೆ, ಒಬ್ಬಂಟಿಗರಿಗೆ ದೇವರು ಸಹಾಯಕನಾಗಿದ್ದಾನೆ. ಅರ್ಥ ಆಯ್ತಾ? ನೀವು ಸೆರೆಯಲ್ಲಿ, ಒಂದು ಕೆಲಸದಲ್ಲಾಗಲಿ, ಫ್ಯಾಕ್ಟ್ರಿ ಆಫೀಸ್ಗಳಲ್ಲಾಗಲಿ, ಯಾರೇ ಕುಟುಂಬದಲ್ಲಾಗಲಿ ಸೆರೆಯಲ್ಲಿ ಬಿದ್ದಿದ್ದರೆ ಆ ಸೆರೆಯಲ್ಲಿ ಬಿಡಿಸಿ ನಿಮಗೆ ಸಂತೋಷ ಕೊಡುವ ದೇವರಾಗಿದ್ದಾನೆ. ಆದರೆ ದ್ರೋಹಿಗಳಾದರೂ ಮರುಭೂಮಿಯಲ್ಲಿ ಉಳಿಯಬೇಕಾಗುತ್ತದೆ. ದ್ರೋಹಿಗಳಿಗೆ ಪರಲೋಕದಿಂದ ತಂದೆಯಿಂದ ಯಾವ ಸಹಾಯವೂ ಬರೋಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೀವು ಒಬ್ಬಂಟಿಗರೆಂದು ಯೋಚನೆ ಮಾಡಬಾರ್ದು. ದಿಕ್ಕಿಲ್ಲದೆ ಇದೆ, ತಂದೆ ತಾಯಿ ಇಲ್ಲ ನನಗೆ ಅಂತ ನೀವು ಯೋಚನೆ ಮಾಡಬಾರದು. ಅರ್ಥ ಆಯ್ತಾ? ಸೃಷ್ಟಿಕರ್ತನೇ ಅಲ್ವ ನಮಗೆ ಎಲ್ಲ, ಆಮೇಲೆ ಇದೆಲ್ಲ ಸೆಕೆಂಡ್ರಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನಾವು ಈ ವಾರಗಳಲ್ಲಿ ಯಾವ ರೀತಿ ನಾವು ನಡ್ಕೊಳ್ಬೇಕು ಅಂದರೆ, ನಮಗೆ ದೇವರಿದ್ದಾರೆ, ಇನ್ಯಾರೂ ಇಲ್ಲ. ನಾವು ದೇವರನ್ನೇ ನೋಡಿಕೊಂಡು, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನನ್ನ ಕಣ್ಣುಗಳು ಪರ್ವತದ ಕಡೆಯಲ್ಲಿ ಎತ್ತಲ್ಪಡಲಿ ಎಂದು. ಅರ್ಥ ಆಯ್ತಾ? ಯಾವುದಂದರೆ ಕೀರ್ತನೆ 121, ಅದನ್ನು ನೀವು ಓದ್ಕೊಳ್ಬೇಕು. ಅರ್ಥ ಆಯ್ತಾ? ಹಾಗಾದರೆ ನಮ್ಮ ಹೃದಯ, ಮನಸ್ಸು, ಚಿಂತನೆ, ಯೋಚನೆ, ನಮ್ಮ ಕಣ್ಣುಗಳು ಎಲ್ಲಿರಬೇಕಂತೆ? ಪರಲೋಕವನ್ನೇ ನೋಡ್ತಾ ಇರಬೇಕು. ಅರ್ಥ ಆಯ್ತಾ? ನಮ್ಮ ಸಹಾಯ ಪರಲೋಕದಿಂದ ಬರಬೇಕು. ಮನುಷ್ಯರಿಂದ ಬಂದರೂ ಅದು ಪರಲೋಕ ತಂದೆ ಪರಿಶುದ್ಧಾತ್ಮನು ಮನುಷ್ಯರ ಮೂಲಕವಾಗಿ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಅರ್ಥ ಆಯ್ತಾ? ಭಯಭಕ್ತಿಯಿಂದ ದೇವರ ಕಟ್ಟಳೆಗಳಲ್ಲಿ ನಡೆಯುತ್ತಾ ನಾವು ಸಂತೋಷದಿಂದ ಈ ವಾಕ್ಯದ ಮೂಲಕವಾಗಿ ಆಲಯಕ್ಕೆ ಹೋಗೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.